ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗ ನಾನು ನನ್ನ ಸ್ನೇಹಿತರ ಒಂದು ಅಡಿಕೆ ಕೃಷಿ ತೋಟಕ್ಕೆ ಹೋಗ್ತಾ ಇದ್ದೇನೆ. ಅವರು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಸಣ್ಣ ಅಡಿಕೆ ತೋಟ ಮಾಡ್ತಾ ಇದ್ದಾರೆ. ನಾವು ಸಹ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ತಿಳಿಯೋಣ. ಹೇಗೆ ಮಾಡ್ತಾ ಇದ್ದಾರೆ, ಏನು ಕತೆ ಎಲ್ಲ ನೋಡೋಣ ಬನ್ನಿ. ನಾವು ಕೃಷಿಕರಂತ ಹೇಳಿದ ಮೇಲೆ ಏನಾದರೂ ಒಂದು ವಿಶೇಷ ನಮ್ಮ ಪ್ರಯತ್ನವನ್ನು ಮಾಡ್ತಲೇ ಇರಬೇಕಾಗ್ತದೆ. ಏನಾದರೂ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು. ಅದರಲ್ಲಿ ವೈಫಲ್ಯವನ್ನು ಕಾಣಬಹುದು ಅಥವಾ ಯಶಸ್ಸನ್ನು ಕಾಣಬಹುದು. ಆದರೆ ನಾವು ಯಾವುದೇ ರೀತಿಯ ಪ್ರಯೋಗವನ್ನು ಮಾಡದೆ ನಿಂತ ನೀರಾಗಿಯೇ ಇದ್ದರೆ ನಮ್ಮಿಂದ ಏನೂ ಒಂದು ಸಾಧನೆ ಅಂತ ಆಗೋದಿಲ್ಲ. ನೋಡಿ, ಇವರು ಮಾಡಿದಂಥ ಈ ವಿಧಾನ, ಅಡಿಕೆ ಗಿಡ ನೆಟ್ಟ ವಿಧಾನ, ಅದು ಸಾಧಾರಣವಾಗಿ ಪ್ರಕೃತಿ ನಮಗೆ ತೋರಿಸಿಕೊಟ್ಟಂಥ ವಿಧಾನ. ನಮ್ಮ ಹಳೆಯ ಅಡಿಕೆ ತೋಟಗಳಲ್ಲಿ ಕಾಣ್ಬೋದು, ಕೆಲವು ಅಡಿಕೆಗೆ ಬೀಜಗಳು ಬಿದ್ದು ನೆಲದಲ್ಲಿ ಅಲ್ಲಿಯೇ ಮೊಳಕೆ ಬಂದು ಅದು ಚೆನ್ನಾಗಿ ಇಳುವರಿ ಕೊಡ್ತಾ ಇರ್ತದೆ. ಅದನ್ನು ಯಾರೂ ಕೂಡ ನೆಟ್ಟಿರುವುದಿಲ್ಲ. ಅದೇ ಕಾನ್ಸೆಪ್ಟ್, ಅದೇ ಒಂದು ತತ್ವವನ್ನು ಅಳವಡಿಸಿ ಕೃಷಿ ಮಾಡೋದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳ್ಬೋದು. ಯಾವುದೇ ಹಿಟ್ಟಾಚಿ ಉಪಯೋಗಿಸಲಿಕ್ಕಿಲ್ಲ, ಯಾವುದೇ ಗುಂಡಿಯನ್ನು ಉಪಯೋಗಿಸಲಿಕ್ಕಿಲ್ಲ, ಏನು ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ. ಈ ರೀತಿಯಲ್ಲಿ ಮಾಡುವಂಥ ಕೃಷಿ. ಬನ್ನಿ ನೋಡುವ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಇವರು ಅಡಿಕೆ ಗಿಡ ನೆಟ್ಟ ಜಾಗವನ್ನೊಮ್ಮೆ ನೋಡಿ, ಹೇಗೆ ಕಾಣ್ತದೆ ನಿಮಗೆ. ಕಸ ಕಡ್ಡಿಗಳು ತುಂಬಿ ತುಳುಕ್ತಾ ಇದೆ ಅಂತ ಕಾಣ್ಬೋದು. ಇದರಲ್ಲಿ ಇವರು ಹೇಗೆ ಅಡಿಕೆ ಗಿಡ ನೆಟ್ಟಿದ್ದಾರೆ ಅಂತಲೂ ಅನಿಸಬಹುದು. ಆದರೆ ಸ್ನೇಹಿತರೆ, ಇದರಲ್ಲೇ ಇರೋದು ಮಜಾ. ಏನಂತ ಹೇಳಿದರೆ, ಮೇಲ್ಮಣ್ಣು ನಾಶ ಆಗಲಿಲ್ಲ, ಸೂರ್ಯನ ಬಿಸಿಲು ಬಿದ್ದರೆ ಭೂಮಿಗೆ ಟಚ್ ಆಗ್ತಾ ಇಲ್ಲ, ಮಳೆ ನೀರಿಗೆ ಮಣ್ಣು ಕೊಚ್ಚಿಕೊಂಡು ಹೋಗ್ತಾ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಬಿದ್ದಿರುವಂತಹ ಕಳೆಗಳೆಲ್ಲ ಅದನ್ನು ರಕ್ಷಣೆ ಮಾಡ್ತಾ ಇರ್ತದೆ. ಹಾಗಾಗಿ ಬೇಕಾದಷ್ಟು ಗೊಬ್ಬರದ ಅಂಶ ಈ ಮಣ್ಣಿನಲ್ಲಿ ಇರ್ತದೆ. ಬೇಕಾದಷ್ಟು ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು ಈ ಮಣ್ಣಿನಲ್ಲಿ ಇರ್ತದೆ. ನಾವು ಈ ಮಣ್ಣಿಗೆ ಹಿಟಾಚಿಯನ್ನು ತಂದು ನುಗ್ಗಿಸಿದಾಗ ಏನಾಗ್ತದೆ, ಮೇಲ್ಮಣ್ಣಿನಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗ್ತದೆ. ಒಂದನೇದಾಗಿ ದೊಡ್ಡ ನಷ್ಟ. ಇನ್ನೊಂದು ಏನಂತ ಹೇಳಿದರೆ, ಈ ಮಣ್ಣಿನಲ್ಲಿರುವಂತಹ ಎಲ್ಲ ಜೀವಿಗಳು ಸತ್ತೋಗ್ತದೆ ಸ್ನೇಹಿತರೆ. ಆ ಜೀವಿಗಳಿಗೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಸೂರ್ಯನ ಬೆಳಕನ್ನೇ ನೋಡದೆ ಅದು ಚೆನ್ನಾಗಿ ಸಂಸಾರವನ್ನು ಮಾಡಿಕೊಂಡಿರ್ತದೆ. ಎರೆಹುಳಗಳಿಗೆ ಆಗಿರ್ಬೋದು ಅಥವಾ ಈ ಸೂಕ್ಷ್ಮಾಣು ಜೀವಿಗಳಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಏಕಾಏಕಿ ಬೆಳಕನ್ನು ಬಿಸಿಲು ಮೇಲ್ಗೆ ಬಿದ್ದರೆ ಎಲ್ಲ ಜೀವಿಗಳು ನಾಶ ಆಗ್ತದೆ. ಮೇಲ್ಮಣ್ಣು ಇಲ್ಲಿ ಸಂರಕ್ಷಣೆ ಆಗಿದೆ, ಸೂಕ್ಷ್ಮಾಣು ಜೀವಿಗಳು ಸಂರಕ್ಷಣೆ ಆಗಿದೆ. ಬನ್ನಿ ನೋಡುವ, ನಿಮಗೆ ನೇರವಾಗಿ ಹತ್ತಿರ ಹೋಗಿ ತೋರಿಸ್ತೇನೆ ಹೌದಾ ಅಲ್ವ ಅಂತ. ಗಮನಿಸಿ ಸೂಕ್ಷ್ಮವಾಗಿ ಹೇಗೆ ಕಸಿಗಡ್ಡಿಗಳೆಲ್ಲ ಎಲ್ಲಿ ಬಿದ್ದುಕೊಂಡಿದೆ ಅಂತ. ಇನ್ನು ನಿಮಗೆ ನೇರವಾಗಿ ಇದರ ಮಣ್ಣನ್ನು ನಿಮಗೆ ತೋರಿಸ್ತೇನೆ, ಈ ಮಣ್ಣಿನಲ್ಲಿ ಹೇಗಿದೆ ಈಗ ಅಂತ. ಎಷ್ಟು ಬಗೆದಷ್ಟು ಕಸಕಡ್ಡಿಗಳ ರಾಶಿ ರಾಶಿ ಇದೆ ನೋಡಿ. ಗೊಬ್ಬರ, ಹ್ಯೂಮಸ್ ಅಂತ ನೋಡಿ. ನೋಡಿ ಸ್ನೇಹಿತರೆ, ನೈಸರ್ಗಿಕವಾಗಿ ರಚನೆ ಆದದ್ದು. ಇದನ್ನು ನಾವು ಹಿಟಾಚಿ ಉಪಯೋಗಿಸಿ ನಾಶ ಮಾಡ್ತೇವಲ್ಲ, ಎಷ್ಟು ನಷ್ಟ ನಮಗೆ ಅಂತ ಹೇಳಲಿಕ್ಕೆ ಆಗ್ತದೆ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದೆ ಈ ಗೊಬ್ಬರಕ್ಕೆ. ಇದು ಯಾವುದೇ ರೀತಿಯ ಕಲಬೆರಕೆ ಅಥವಾ ವಿಷಯುಕ್ತವಾದ ಗೊಬ್ಬರ ಅಲ್ಲ. ನೈಸರ್ಗಿಕವಾಗಿ ಈ ಭೂಮಿಯಲ್ಲಿರುವಂತಹ ಎರೆಹುಳಗಳು, ಜೀವಿಗಳು, ಸೂಕ್ಷ್ಮ ಜೀವಿಗಳು, ಗೆದ್ದಲುಗಳು ಮಾಡಿರುವಂತಹ ಒಂದು ಗೊಬ್ಬರ. ಇದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಷ್ಟು ಬೆಳೆ ಬಾಳುವಂತಹ ಒಂದು ಮಣ್ಣು ಮತ್ತು ಗೊಬ್ಬರ ಅಂತ ಹೇಳ್ಬೋದು. ಇದನ್ನು ನಾವು ಹಿಟಾಚಿಗಳನ್ನು ಬಳಸಿ ನಾವು ಯಾಂತ್ರೀಕೃತವಾಗಿ ಮಣ್ಣಿನನ್ನೆಲ್ಲ ಜರಿದು ಹಾಕಿ ಎಲ್ಲ ಅಡಿಮೇಲು ಮಾಡಿ ಎಲ್ಲ ಲಗಾಡಿ ಕೊಟ್ಟ ಮೇಲೆ ಅಡಿಕೆ ಕೃಷಿ ಮಾಡಿದರೆ ಇದರಿಂದ ಏನು ಇಳುವರಿ ಬರಬಹುದು ಅಥವಾ ಗಿಡಗಳ ಬೆಳವಣಿಗೆ ಹೇಗೆ ಇರಬಹುದು ಎಲ್ಲವೂ ನಮ್ಮ ಒಂದು ವಿವೇಚನೆಗೆ ಬಿಟ್ಟಂಥ ವಿಷಯ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಗಿಡ ನೆಟ್ಟಿದ್ದಾರೆ, ಹೇಗಿದೆ ಅಂತ ನೋಡುವ, ಹೇಗೆ ನೆಟ್ಟಿದ್ದಾರೆ ಅಂತ ನೋಡುವ. ನೋಡಿ ಹೇಗೆ ಕಾಣ್ತದೆ. ಎಷ್ಟು ಶುದ್ಧವಾದ ಮಣ್ಣಿನಲ್ಲಿ ಯಾವುದೇ ರೀತಿಯ ಗುಂಡಿ ತೆಗೆಯದೆ ನೋಡಿ. ಈ ರೀತಿಯ ಪ್ಲಾಸ್ಟಿಕ್ ಕವರ್ನಲ್ಲಿ ಗಿಡ ಬರ್ತದೆ. ಈ ರೀತಿಯ ಪ್ಲಾಸ್ಟಿಕ್ ಕವರ್ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದದ್ದು. ನೇರವಾಗಿ ಸಣ್ಣ ಗುಂಡಿ ಮಾಡಿ ಅಡಿಕೆ ಗಿಡ ನೆಟ್ಟ ಕಾರಣ ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿದರೆ, ಒಂದನೇದಾಗಿ ಈ ಮಳೆಗಾಲದ ನೀರು ಈ ಗುಂಡಿಯಲ್ಲಿ ನಿಲ್ಲುವುದಿಲ್ಲ ನೋಡಿ. ಇದು ಒಂದು ಲಾಭ ಯಾವುದಕ್ಕೆ, ಈ ಗಿಡಗಳಿಗೆ. ಇಲ್ಲಿ ಬೇರು ಕೊಳೆಯುವುದಿಲ್ಲ. ಶುದ್ಧ ಮಣ್ಣಿನಲ್ಲಿ ಶುದ್ಧ ಗೊಬ್ಬರದ ಮೇಲೆ ನೆಟ್ಟ ರೀತಿಯಲ್ಲಿ ನೆಟ್ಟಂಥದ್ದು. ಈ ಪ್ರಕೃತಿಯಲ್ಲಿ ಹೇಗಿದೆಯೋ ಹಾಗೆ ಇಟ್ಟು ಬಿಟ್ಟಂತಹ ಗಿಡ. ಇದರ ಬೇರುಗಳು ಇಲ್ಲಿರುವಂತಹ ಗೊಬ್ಬರವನ್ನು ಹೀರಿಕೊಂಡು ಬೆಳೀತದೆ. ಅದು ಸಹ ಯಾವ ಗೊಬ್ಬರ, ನೈಸರ್ಗಿಕವಾಗಿ ಆದಂತಹ ಗೊಬ್ಬರ. ಇದಕ್ಕೆ ಖರ್ಚಿದೆ ಸ್ನೇಹಿತರೆ. ಕೇವಲ 10 ರೂಪಾಯಿಯಲ್ಲಿ ಅಡಿಕೆ ಗಿಡ ಬಂತು, ಗುಂಡಿ ಆಯಿತು, ನೆಟ್ಟಾಯಿತು. ಒಂದು ಗಿಡಕ್ಕೆ 10 ರೂಪಾಯಿ ಖರ್ಚು ಬೀಳ್ಬೋದು. ನಾನು ಅಡಿಕೆ ಬಿತ್ತನೆ ಬೀಜವನ್ನು ಸೇರಿಸಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇಷ್ಟು ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಗುಣಮಟ್ಟ ಅಂತ ಹೇಳ್ಬೋದು ಇದನ್ನು. ಯಾವುದೇ ವಿಷಯದಲ್ಲೂ ಇದರಲ್ಲಿ ರಾಜಿ ಇಲ್ಲ, ಸಾಯುವುದೂ ಇಲ್ಲ. ಆದರೆ ಹೆಚ್ಚಿನವರೆಲ್ಲ ಈ ಹಿಟಾಚಿಯಿಂದ ಗುಂಡಿ ಮಾಡಿದ ಕೃಷಿಕರನ್ನು ಕೇಳಬೇಕು,
100 ಗಿಡ ನೆಟ್ಟರೆ ಅದೇ ಮಳೆಗಾಲದಲ್ಲಿ ಕಡಿಮೆ ಅಂತ ಹೇಳಿದರೂ 30-40 ಗಿಡ ಸಾಯ್ತದೆ. ಯಾವುದೇ ಮುಂದಾಲೋಚನೆ ಮಾಡದೆ ಏನಾಗ್ತದೆ ಏನು ಕತೆ ಅಂತ ಎಲ್ಲ ಆಲೋಚನೆ ಮಾಡಿದರೆ ಹಾಗೆ ಆಗ್ತದೆ ನೋಡಿ. ಹೀಗೆ ಕೃಷಿ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಇನ್ನೊಂದು ಲಾಭ ಏನಂತ ಹೇಳಿದರೆ, ಈ ಗಿಡಗಳಿಗೆ ಬೇರುಗಳಿಗೆ ಸುಲಭದಲ್ಲಿ ಇಲ್ಲಿರುವಂಥ ಗೊಬ್ಬರಗಳೇ ಸಿಕ್ಕಿ ದಷ್ಟಪುಷ್ಟವಾಗಿ ಬೆಳೀತದೆ. ಯಾವುದೇ ಕೆಮಿಕಲ್ ಇಲ್ಲದಂತೆ ಬೆಳೀತದೆ, ಆರೋಗ್ಯಯುತವಾಗಿ ಬೆಳೀತದೆ, ಖರ್ಚು ಇಲ್ಲದೆ ನಮಗೆ ಕೃಷಿ ಆಗ್ತದೆ ಸ್ನೇಹಿತರೆ. ಹಾಗಾದರೆ ಇವರಿಗೆ ಈ ರೀತಿ ಕೃಷಿ ಮಾಡಬೇಕಂತ ಉತ್ತೇಜನ ಬಂದದ್ದು ಯಾಕೆ ಅಂತ ಹೇಳಿದರೆ, ಕಳೆದ ವರ್ಷ ಇವರು ಗಿಡ ನೆಟ್ಟಿದ್ದಾರೆ ಇದೇ ರೀತಿಯಲ್ಲಿ. ಆಮೇಲೆ 3 ವರ್ಷದ ಹಿಂದೆ ಇವರು 100 ಗಿಡ ನೆಟ್ಟಿದ್ದಾರೆ ಸ್ನೇಹಿತರೆ ಇದೇ ರೀತಿ. ಬಾಕಿ 800 ಗಿಡವನ್ನು ಗುಂಡಿ ಮಾಡಿ ತೆಗೆದಿದ್ದಾರೆ. ಅದರಿಂದ ಅವರಿಗೆ ತುಂಬ ನಷ್ಟ ಆಗಿದೆ. ಆದರೆ ಒಂದು 100 ಗಿಡವನ್ನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೆಟ್ಟಿದ್ದಾರೆ. ಅದನ್ನೀಗ ನೋಡುವ 100 ಗಿಡ ಹೇಗಿದೆ ಅಂತ. ಅದಕ್ಕೆ 3 ವರ್ಷ ದಾಟಿದೆ, ಒಮ್ಮೆ ನೋಡಿ ಬರುವ. ಆ ಗಿಡಗಳನ್ನು ನೋಡಿ ಅವರಿಗೆ ಹೀಗೆ ಮನಸ್ಸಾದ್ದು, ಇಲ್ಲಿ ಹೀಗೇ ಮಾಡುವ ಅಂತ. ಇಲ್ಲದಿದ್ದರೆ ಇವರು ಮಾಡ್ತಿರಲಿಲ್ಲ. ನೋಡಿ ಸ್ನೇಹಿತರೆ, ಈ ಗಿಡದ ಬುಡವನ್ನು ಪರಿಶೀಲನೆ ಮಾಡಿ. ಇಲ್ಲಿ ಯಾವುದೇ ರೀತಿಯ ಗುಂಡಿ ನಿಮಗೆ ಕಾಣ್ತದ? ಇಲ್ಲ ಅಲ್ವಾ? ನೋಡಿ ಹೇಗಿದೆ ಇಳುವರಿ. 3 ವರ್ಷ ದಾಟಿ 4ನೇ ವರ್ಷಕ್ಕೆ ಕಾಲಿಟ್ಟಿರುವಂಥ ಗಿಡ. ಎಲ್ಲದರಲ್ಲಿಯೂ ಇಳುವರಿ ಇದೆ ಅಂತಲ್ಲ ಸ್ನೇಹಿತರೆ, ಆದರೆ 100ಕ್ಕೆ 75 ಗಿಡದಲ್ಲಿ ಇಳುವರಿ ಇದೆ. ಬನ್ನಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇನ್ನೊಂದು ಗಿಡ ಗಮನಿಸಿ ಹೇಗಿದೆ. ಈ ಗಿಡಗಳನ್ನು ನೋಡಿ, ಎಲ್ಲ ಅದೇ ರೀತಿ ಗುಂಡಿ ಮಾಡದೆ ನೆಟ್ಟಂತಹ ಗಿಡಗಳು, ಮೇಲ್ಮಣ್ಣಿನಲ್ಲಿ ಇಟ್ಟು ಬಿಟ್ಟಂತಹ ಗಿಡಗಳು ನೋಡಿ. ಇಲ್ಲಿರುವ ಅಡಿಕೆ ಗಿಡಗಳನ್ನು ನೋಡಿ ಸ್ನೇಹಿತರೆ. ನೋಡಿ ಈ ಗಿಡವನ್ನು ನೋಡಿ. ಬೇಕಾದರೆ ಬುಡವನ್ನು ಹೋಗಿ ತೋರಿಸ್ತೇನೆ, ನಿಮಗೆ ನೇರವಾಗಿ ತೋರಿಸ್ತೇನೆ. ಯಾವುದೇ ಸಂಶಯ ಇರಬಾರ್ದು ಗುಂಡಿ ತೆಗೆದಿದ್ದಾರೆ ಇಲ್ವಾ ಅಂತ. ನೋಡಿ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ, ಯಾವುದೇ ರೀತಿಯ ಗುಂಡಿ ಇಲ್ಲ. ನೋಡಿ ಈ ಗಿಡವನ್ನು ನೋಡಿ, ಇಲ್ಲಿ ಯಾವುದೇ ರೀತಿಯ ಗುಂಡಿ ಇಲ್ಲ, ಖರ್ಚಿಲ್ಲ. ಇಲ್ಲಿ ಈ ಗಿಡಕ್ಕೆ ಇವರಿಗೆ ಒಟ್ಟಾರೆಯಾಗಿ ಹೇಳುವುದಾದರೆ ಬಿತ್ತನೆ ಬೀಜವನ್ನು ಸೇರಿ 10 ರೂಪಾಯಿ ಖರ್ಚಿರ್ಬೋದು, ಒಂದು ಅಂದಾಜು ಹೇಳುವುದು ಅಷ್ಟೇ. ಅದಕ್ಕಿಂತ ಒಳಗಡೆನೇ ಇರ್ತದೆ. 10 ರೂಪಾಯಿ ಕೂಡ ಬಿದ್ದಿರುವುದಿಲ್ಲ. ಯಾಕಂತ ಹೇಳಿದರೆ ಇದು ಇವರ ಸ್ವಂತ ತೋಟದಿಂದಲೇ ಆಯ್ಕೆ ಮಾಡಿದ ಬಿತ್ತನೆ ಬೀಜ ಆದ ಕಾರಣ ಅಷ್ಟು ಖರ್ಚು ಬಿದ್ದಿರುವುದಿಲ್ಲ. ಆದರೆ ಒಂದು ಲೆಕ್ಕಾಚಾರಕ್ಕೆ ಬೇಕಾಗಿ, ಬೇರೆಯವರಿಗೆ ಬೇಕಾಗಿ ನಾನು ಹೇಳ್ತಾ ಇರೋದು 10 ರೂಪಾಯಿ ಬಿದ್ದಿದೆ ನೋಡಿ. ಹಾಗಂತ ಹೇಳಿ ಹೀಗೆ ಗುಂಡಿ ತೆಗೆಯದೆ ನೆಟ್ಟರೆ ಇಳುವರಿ ಬರ್ತದೆ ಅಂತ ಅಲ್ಲ ಸ್ನೇಹಿತರೆ, ಇದು ನೀವು ತಿಳ್ಕೊಳ್ಬೇಕಾದಂತಹ ವಿಷಯ. ಈ ಗುಂಡಿ ತೆಗೆಯದೆ ನೆಟ್ಟರೆ ನಮಗೆ ಲಾಭ ಏನಂತ ಹೇಳಿದರೆ, ಅಡಿಕೆ ಗಿಡವನ್ನು ಸಾಕುವ ವಿಧಾನದಲ್ಲಿ ಮಾತ್ರ ನಮಗೆ ಲಾಭ. ಇಳುವರಿ ಬರುವ ವಿಷಯ ಬೇರೆಯೇ, ಅದನ್ನು ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಇಳುವರಿ ಬರುವುದು ಯಾವುದರಲ್ಲಿ? ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ ರೀತಿಯಲ್ಲಿ. ಇದು ನಾನು ಹೇಳುವುದು ಯಾಕೆ ಗುಂಡಿ ತೆಗೆಯುವುದು ಬೇಡ ಅಂತ, ನಾವು ಖರ್ಚು ಮಾಡುವ ಅಗತ್ಯ ಇಲ್ಲ ಅಂತ ಮಾತ್ರ. ಯಾವುದೇ ರೀತಿಯಲ್ಲಿ ನಾವು ಹಣ ಖರ್ಚು ಮಾಡಿದರೆ ನಮಗೆ ಕೃಷಿಯಿಂದ ಏನು ಲಾಟ್ರಿ ಹೊಡೆಯುವುದಿಲ್ಲ ಸ್ನೇಹಿತರೆ. ಅಡಿಕೆ ಇಳುವರಿ ಎಷ್ಟು ಬರಬೇಕು ಅಷ್ಟೇ ಬರ್ತದೆ ಹೊರತು ಏನು ನಮಗೆ ಲಾಟ್ರಿ ಹೊಡೆಯೋದಿಲ್ಲ, ಏನು ಪವಾಡ ಆಗೋದಿಲ್ಲ. ಭೂಮಿಯಲ್ಲಿ ಎಲ್ಲವೂ ನೈಸರ್ಗಿಕವಾಗಿ ಆಗಬೇಕಾದಂಥದ್ದು ಹಾಗೆಯೇ ಆಗಬೇಕಾಗ್ತದೆ. ನಾವು ಯಾವುದೇ ಹಿಟಾಚಿ ಯೂಸ್ ಮಾಡಿ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಏನೇನೂ ಮಾಡಿದ್ರೂ ಕೂಡ, ಅಥವಾ ತಿಪ್ಪರಲಾಗ ಹೊಡೆದ್ರೂ ಕೂಡ ನಮಗೆ ಇಳುವರಿ ಅಂತ ಬರುವುದಿಲ್ಲ, ಬರುವ ಸಾಧ್ಯತೆಯೂ ಇಲ್ಲ. ನಮಗೆ ಇಳುವರಿ ಬರಬೇಕಾದ್ರೆ ನಾವು ಮಾಡಬೇಕಾದ್ದು ಏನಂತ ಹೇಳಿದರೆ, ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಮಾತ್ರ ನಮ್ಮ ಕೃಷಿಯಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಸ್ನೇಹಿತರೆ. ನನಗೆ ಈ ತೋಟವನ್ನು ಎಲ್ಲ ತೋರಿಸಲಿಕ್ಕೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಯಾವುದೇ ಖರ್ಚು ಮಾಡೋದಿರೋದಿಲ್ಲ ಅಲ್ಲ, ಅದು ಒಂದೊಂದು ಖುಷಿ. ಈ ಬೇಕಾದಷ್ಟು ಹಣ ಖರ್ಚು ಮಾಡಿ ಏನೇನು ಮಾಡಿ ಇಳುವರಿ ಬಂದರೂ ಒಂದೇ, ಬರದಿದ್ದರೂ ಒಂದೇ. ಇಳುವರಿ ಬರಬೇಕಂದ್ರೆ ಎಲ್ಲರೂ ಕೃಷಿ ಮಾಡೋದು. ಆದರೆ ನಾನು ನೋಡಿದ ಮಟ್ಟಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ರೂ ಕೂಡ ಅವರ ತೋಟದಲ್ಲಿ ಇಳುವರಿ ಇರುವುದಿಲ್ಲ ಕೆಲವು ಸಲ. ಇದರಲ್ಲೂ ಹಾಗೆಯೇ, ಈ ರೀತಿಯಲ್ಲಿ ಮಾಡಿದರೂ ಹಾಗೆಯೇ. ಎಲ್ಲ ಗಿಡದಲ್ಲಿ ಇಳುವರಿ ಬರ್ತದೆ ಅಂತಲ್ಲ. ನೋಡಿ ಈ ಗಿಡವನ್ನು ನೋಡಿ ತೋರಿಸಿದ್ದೇನೆ. ನೋಡಿ ಈ ಗಿಡವನ್ನು ನೋಡಿ, ಏನಾದರೂ ಇದೆಯಾ? ಎಲ್ಲ ಗಿಡದಲ್ಲಿ ಒಂದೇ ರೀತಿ ಬರುವುದಿಲ್ಲ ಸ್ನೇಹಿತರೆ. 100 ಗಿಡ ಇದ್ದರೆ 100ಕ್ಕೂ 100 ಬುದ್ಧಿ ಇರ್ತದೆ, 100 ಗುಣ ವಿಶೇಷತೆ ಇರ್ತದೆ. ನಾವು ಮನುಷ್ಯರು ಒಂದು ಮನೆಯಲ್ಲಿ 5 ಜನ ಇದ್ದರೆ 5 ವೆರೈಟಿಯಲ್ಲಿ ಇರ್ತೇವೆ. ನಾವು ಎಲ್ಲರೂ ಒಂದೇ ಗುಣಲಕ್ಷಣ ಹೊಂದಿರ್ತೇವೆ, ರೂಪದಲ್ಲಿ ಆಗಲಿ ಬುದ್ಧಿಯಲ್ಲಿ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತೇವೆ. ಅದೇ ರೀತಿ ಕೃಷಿಯಲ್ಲೂ ಹಾಗೆಯೇ ಪ್ರತಿಯೊಂದು ಗಿಡದಲ್ಲಿ ಕೂಡ ವಿಭಿನ್ನತೆ ಇರ್ತದೆ, ವಿಶೇಷತೆ ಇರ್ತದೆ. ಹಾಗಾಗಿ ನಾವು ಕೃಷಿಯನ್ನು ಮಾಡುವಾಗ ಯಾವುದೇ ರೀತಿಯ ಗೊಂದಲಕ್ಕೆ ಬೀಳದೆ ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ಕೃಷಿಯಲ್ಲಿ ಖುಷಿಯನ್ನು ಕಾಣ್ಬೋದು. ಕೇವಲ ಹಣ ಅಂತ ಲೆಕ್ಕ ಹಾಕಿ ಬೇಕಾದಷ್ಟು ಸಾಲ ಮಾಡಿ ಪುನಃ ಅದರಿಂದ ಹಣವನ್ನು ಪಡಿಬೋದು ಅಂತ ಲೆಕ್ಕಾಚಾರ ಹಾಕಿ ಕೃಷಿ ಮಾಡಿದರೆ ನಮಗೆ ನಿರಾಸೆ ಅಂತೂ ಖಂಡಿತ ಸ್ನೇಹಿತರೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.